ಆದಷ್ಟು ಬೇಗ ವಿಶುನ ಆಶ್ರಮದಿಂದ ಹೊರಗಡೆ ಕರ್ಕೊಂಡ್ಬಂದ್ಬಿಡೋಣ. ಸರಿ ಅಮ್ಮ, ನಾಳೆ ಬೆಳಗ್ಗೆನೆ ಅವನ ಆಶ್ರಮದಲ್ಲಿ ಇರಬಾರ್ದು, ಹಾಗೆ ಮಾಡ್ತೀನಿ. ಈ ಸರಿ ಅವನ್ ಬೇರೆ ಎಲ್ಲೂ ಕರ್ಕೊಂಡು ಹೋಗ್ಬೇಡ, ಸೀದಾ ನಮ್ಮನೆಗೆ ಕರ್ಕೊಂಡ್ಬಂದ್ಬಿಡು. ಅವನ್ ಯಾರ ಕಣ್ಣಿಗೂ ಬೀಳ್ತಿದ್ದ ಹಾಗೆ ನಾನು ನೋಡ್ಕೊತೀನಿ. ಒಳ್ಳೆ ಐಡಿಯಾ ಅಮ್ಮ. ಈಗ ನಾವು ಏನೇ ಹೇಳಿದ್ರು ಅವ್ನು ಕೇಳ್ತಾನೆ. ನಿಮ್ಮ ಮನೆಯವ್ರನ್ನ ತೋರಿಸ್ತೀವಿ ಅಂತ ಆಸೆ ತೋರಿಸಿದ್ರೆ ಯಾರು ಮಾತು ಬೇಕಾದ್ರೆ ಅಂತಾನೆ. ನಾಳೆ ಬೆಳಗ್ಗೆನೆ ನೀವಿರೋ ಜಾಗದಲ್ಲಿ ಇರ್ತೀರಿ. ಮುಂದಿನ ದಿನಗಳಲ್ಲಿ ಜಾನಕಿ ಕೂಡ ಇದೇ ಮನೇಲಿರೋ ಹಾಗಾಗಬೇಕು ಶಾಂತನು. ಅದು ವಿಶು ಅಲಿಯಾಸ್ ಕೃಷ್ಣನ್ ಜೊತೆನಲ್ಲಿ. ಅಂದಾಗೆ ಅವನಿಗೆ ಹಳೆ ನೆನಪು ಬರೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಹಳೆ ನೆನಪು ಸತ್ತೇ ಹೋಗಿದೆ, ಅದ್ರ ಬಗ್ಗೆ ಅನುಮಾನನೇ ಬೇಡ. ಸರಿ, ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಇರ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಶಾಂತನು. ವಿಶು ಜಾನಕಿ ಸಂಸಾರ ನಡೆಯೋದು ಬೆಟ್ಟೇಗೌಡರು ಮನೆಯಲ್ಲಿ. ರಾಧಿಕಾ, ಈ ಜಗತ್ತಿನ ಅತ್ಯಂತ ದೌರ್ಭಾಗ್ಯ ಜೀವಿ ನೀನು. ಇನ್ನೂ ನಿನ್ನ ಕಣ್ಣಲ್ಲಿ ಅದೇನೇನು ನೋಡೋದಿದೆಯೋ ಯಾರಿಗೆ ಗೊತ್ತು. ಗಂಡನ್ನ ಕರ್ಕೊಂಡು ಹೋಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದಿದ್ರು ನಿನ್ನ ಜೊತೆ ಬಿಟ್ಟು ಕಳಿಸ್ಬಿಡ್ತಿದ್ದೆ. ಅದನ್ನ ಬಿಟ್ಟು ನನ್ನ ವಿರುದ್ಧ ಬಂಡಾಯ ಹೇಳಕ್ ಹೊರಟಿದೀಯಲ್ಲ. ನೀನು ಮೆತ್ತಗಾಗೋವರೆಗೂ ವಿಶು ನಿನ್ನಿಂದ ದೂರನೇ ಇರ್ತಾನೆ. ನಾನು ಯಾಕೆ ಇಲ್ಲಿದ್ದೀನಿ? ಯಾರು ನಾನು? ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯನಾ? ಇವ್ರ ಮಾತನ್ನು ಕೇಳ್ತಾ ಇದ್ರೆ ಒಂದಲ್ಲ ಒಂದು ಕಾರಣ ಹೇಳ್ಕೊಂಡು ನನ್ನನ್ನು ಇಲ್ಲೇ ಇರಿಸ್ಕೋತಾರೆ. ನನಗಂತೂ ಇಲ್ಲಿ ಇರೋಕ್ಕಾಗಲ್ಲ. ನನಗೇನಾದರೂ ಅಪ್ಪ ಅಮ್ಮ ಇದ್ದರೆ ನನ್ನನ್ನು ನೆನೆಸ್ಕೊಂಡು ಎಷ್ಟು ಬೇಜಾರಾಗಿರ್ತಾರಲ್ಲ, ಅವರು ನಾನು ಕಂಡು ಹಿಡಿಲೇಬೇಕು. ಅಂದರೆ ನಾನು ಇಲ್ಲಿಂದ ಹೊರಡೋದು ಒಂದೇ ದಾರಿ.